ಹೇಳ್ಬಿಟ್ಟಿದ್ದಾರೆ. ಒಂದು ಪಾಯಿಂಟ್ ಏನಂದರೆ, ಇದು ಕಲ್ಪತರು ಡೇ ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ. ಹೆಂಗೆ ಅಂದರೆ, ಆಶ್ರಮದಲ್ಲಿ ಇದು ಪ್ರತಿ ವರ್ಷವೂ ರಾಮಕೃಷ್ಣ ಪರಮಹಂಸರು ಇದ್ದಾಗ ಪ್ರತಿ ವರ್ಷವೂ ಅವ್ರ ಭಕ್ತರಿಗೆ ಉಪದೇಶ ಮಾಡ್ತಾ ಇದ್ರಂತೆ. ಆ ಉದ್ದೇಶಕ್ಕೆ ಅದನ್ನು ಕಲ್ಪತರು ಡೇ ಅಂತ ಮಾಡ್ತಾ ಇದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದನ್ನು ಮಾತಾಡಿ ಇದ್ದಾಗಲೇ ಅದನ್ನು ಮಾಡಿದ್ದಾರೆ. ಅದು ಜಯಲಕ್ಷ್ಮಮ್ಮ ಅವರಿಗೆ ಅದನ್ನು ವಹಿಸಿದ್ರು, ಈ ಖರ್ಚೆಲ್ಲ ಅವರಿಗೆ ವಹಿಸಿದ್ರು, ಅದನ್ನು ಮಾಡ್ತಾ ಇದ್ದಾರೆ ಇವತ್ತಿಂದ. ಅದು ಈಗಲೂ ನಡೀತಾ ಇದೆ. ಈಗ ಆ ಪುಸ್ತಕದಿಂದ ಜನಗಳಿಗೆ ಉಪದೇಶ ಕೊಟ್ಟಂಗೆ ಮಾಡಬೇಕು ಅಂತ ಮಾತಾಡಿದ್ದೀವಿ. ಆಮೇಲೆ ಈ ಪುಸ್ತಕ ಮಾಡಬೇಕು ಅಂತ ಒಂದು 2-3 ವರ್ಷದಿಂದ ಹೇಳ್ತಾ ಇದ್ರು. ಸಣ್ಣದಾಗಿ ನೀವು ಅಣ್ಣರು ಬರ್ದಿರೋದು ದೊಡ್ಡದಪ್ಪ, ಅದು ಸಣ್ಣದು ಮಾಡೋಣ ಅಂತ ಹೇಳ್ತಿದ್ದೆ. ಒಂದು 10-12 ಪೇಜ್ ಇರಲಿ ಸಾಕು ಅಂತ ಅಂತಿದ್ವಿ ನಾವು. ಆವಾಗ ಅದನ್ನು ಇವರು ಸಂಗೇನಹಳ್ಳಿ ಡಾಕ್ಟ್ರ್ ಬಂದು ಅವರು ಇದ್ದು, ಇಲ್ಲ ದೊಡ್ಡದಾಗಿ ಮಾಡೋಣ ಬರಿತಾ ಹೋದ್ರು. ಅದು 80 ಪೇಜೇ ಆಯಿತು. ಅದು ಆದರೂ 1 ಗಂಟೆ ಒಳಗೆ ಅಥವಾ 2 ಗಂಟೆ ಒಳಗೆ ಓದ್ಬೋದು. ಅದಕ್ಕೆ ಎಲ್ಲ ಅನುಕೂಲ ಆಗಲಿ ಅಂತ ಮತ್ತೆ ಮುಂದಿನ ಇದೇ ಥರ ಅವ್ರು ಬರೀಲಿ, ಪ್ರತಿ ಎಪಿಸೋಡು 1, 2, 3 ಹಿಂಗೆ ಬರಿತಾ ಹೋಗಲಿ ಅಂತ ನಾನು ಕಂಡು ಈಗ ಆಶ್ರಮದ ಗುರುಗಳು ಹಾಗೂ ನಮ್ಮ ಆಶ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಹ್ಲಾದಾನಂದ ಸ್ವಾಮಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಆಶ್ರಮದ ಹಿರಿಯ ಮುತ್ಸದ್ದಿ ಎಚ್ ಆರಪ್ಪನವರ ಈಗ ನೋಡಿ. ಸರ್ವರಿಗೂ ನನ್ನ ಅನಂತ ನಮಸ್ಕಾರಗಳು. ನಾನು ಈ ಆಶ್ರಮಕ್ಕೆ ಫಸ್ಟಿಗೆ ನನಗೇನು ಗೊತ್ತಿಲ್ಲ. ನಮ್ಮ ನಾರಾಯಣರು ಗುಂಟೂರು ವಾಸಜ್ಜರು ನನ್ನನ್ನು ಇಲ್ಲಿ ಕರ್ಕೊಂಬಂದು ನೋಡಪ್ಪ ಇಲ್ಲಿ ಆಶ್ರಮ ಇದೆ ಭಾರತಂದು ಕರ್ಕೊಂಬಂದರು. ಆವಾಗ 1 ವರ್ಷ ಬಂದ್ವಿ. 1 ವರ್ಷ ಆರಾಧನೆಗೆ ಅಂತಂದು ಶಾಂತಪ್ಪರ ಆರಾಧನೆಗೆ ಅಂತ ಆಶ್ರಮಕ್ಕೆ ಹೋದ್ವಿ. ಅಲ್ಲಿ ಹೋದಾಗ ಕುಪ್ತಪ್ಪ ಸ್ವಾಮಿಯರು, ವಾಸಜ್ಜರು, ಮಾತಾಜಿಯವರು ಎಲ್ಲರೂ ಕೂಡ ಅದಕ್ಕೆ ಆರಾಧನೆಗೆ ಬಂದಿದ್ರು. ಆವಾಗ ವಾಸಜ್ಜ ಅಮ್ಮರ ಪರಿಚಯ ಮಾಡಿಸ್ಕೊಟ್ರು. ಮಾತಾಜಿಯವರ ಪಿಡೆ ಕಣಪ್ಪ ಮಾತಾಜಿಯವರು ಅಂತಂದು. ನನಗೆ ರಾಮತೀರ್ಥ ಸ್ವಾಮಿ ಪರಿಚಯ ಜಾಸ್ತಿ ಇಲ್ಲ. ನಾವು 1-2 ಸಾರಿ ಅವರನ್ನು ಕಂಡು ನಮಸ್ಕಾರ ಮಾಡಿದ್ದೀನಿ. ನನಗೆ ಏನೋ 1-2 ರೂಪಾಯಿ ಕೊಟ್ಟಿರ್ಬೋದೇನ, ಅಷ್ಟಿಲ್ಲ. ಎಲ್ಲರೂ ಕೂಡ ಮಾತಾಜಿಯವರಿಂದಲೇ ನಮ್ಮದೆಲ್ಲ ಯಾವ್ದಿಲ್ಲ. ಆವಾಗ ಸೀದಾ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದ ಮೇಲೆ ಮಾತಾಜಿಯವರು ಇವರು ವಾಸಜ್ಜ ಮಾತಾಜಿಯವ್ರಿಗೆ ಮೊದಲು ನಮಸ್ಕಾರ ಮಾಡೋದು, ಆಮೇಲೆ ನೋಡ್ಕೊಂಡು ಅಂತ ಹೇಳ್ತಾರೆ. ಮಾತಾಜಿಯವರಿಗೆ ಅವನು ನಿನ್ನ ಮಗನೇ ಕಣಮ್ಮ, ಗುಣಮ್ಮ ತಾವು ನಮಸ್ಕಾರ ಮಾಡಲಿ ಅಂತ ಅವರು ಆ ಪಾದ ಕೊಟ್ಟರು. ಏನು ನನಗೆ ಅವತ್ತು ಆ ಪಾದ ಸಿಕ್ತು, ಆ ಪಾದ ಇಂದಿನವರೆಗೂ ನನಗೆ ಯಾವ ತೊಂದರೆ ಕೊಡದಂಗೆ ನಮ್ಮನ್ನು ಕಾಪಾಡ್ಕೊಂಡು ಮಾತಾಜಿಯವರು ಅಷ್ಟು ನಮ್ಮ ಮೇಲೆ ಭಾಳ ಕರುಣೆಯಿಂದ. ನಾನು ನಮ್ಮ ತಾಯಿ ನೋಡಿಲ್ಲ, ಮಾತಾಜಿಯವರೇ ನಮ್ಮನ್ನು ತಾಯಿ ಸ್ವರೂಪದಲ್ಲಿ ಕಂಡು. ಹಂಗಾಗಿ ನಾನು ಇಲ್ಲಿ ಆಶ್ರಮದಲ್ಲಿ ಇರೋಕ್ಕೆ ಕಾರಣ ಆಯಿತು. ಇವತ್ತಿಗೂ ನನಗೆ ಯಾವ ತೊಂದರೆ ಇಲ್ಲ. ಮತ್ತೇನು ಹೇಳೋಕ್ಕೂ ಗೊತ್ತಿಲ್ಲ. ಹಿರಿಯ ದೇವಸ್ಥಾನ ಆಶ್ರಮದ ಮುತ್ಸದ್ದಿ ಹಾಲಪ್ಪನವರಿಗೆ ಧನ್ಯವಾದಗಳು. ಈಗ ಪೂಜ್ಯ ಸ್ವಾಮಿ ಬ್ರಹ್ಮ ನಿಷ್ಠಾನಂದಾಜಿ ಮಹಾರಾಜ್ ಕಾರ್ಯದರ್ಶಿಗಳು ಶಾರದಾ ರಾಮಕೃಷ್ಣ ಆಶ್ರಮ ಚಿತ್ರದುರ್ಗ ಇವರಿಂದ ಕೃತಿ ಬಿಡುಗಡೆ ಬಗ್ಗೆ ಆಶೀರ್ವಾದ. ಜನನೀಂ ಶಾರದಾಂ ದೇವಿ. ಫುಲ್ ಇದೆ ಸರ್, ಅಷ್ಟೇ. ಮಾಡೋರು ಯಾರು ಇಲ್ವಾ? ಫುಲ್ಲು ಯಾರ್ದು ಅಲ್ಲ ವಕೀಲರ ಇಲ್ಲ, ಫುಲ್ ಇದೆ.
ಜನನೀಂ ಶಾರದಾಂ ದೇವೀಂ